ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೊಳೆನರಸೀಪುರದಿಂದ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಈಗಾಗಲೇ ಆರಂಭ ಆಗಿದೆ. ಹೊಳೆನರಸೀಪುರದಿಂದ ಹರದನಹಳ್ಳಿಯತ್ತ ಪಾರ್ಥಿವ ಶರೀರ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ. 10 ಹಳ್ಳಿಗಳಲ್ಲಿ ಸಾಗಲಿರುವ ಅಂತಿಮ ಯಾತ್ರೆ ಮೆರವಣಿಗೆಯ ದಾರಿಯುದ್ದಕ್ಕೂ ಕಿಕ್ಕಿರಿದು ಸೇರಿದ್ದಾರೆ ಸಾರ್ವಜನಿಕರು. ಚೆನ್ನಮ್ಮರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಗ್ರಾಮಸ್ಥರು. ಇನ್ನು ತೆರೆದ ವಾಹನದಲ್ಲಿ, ಮುಕ್ತಿ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಸಂಜೆ ರಂಗನಾಥ ಸ್ವಾಮಿ ಬೆಟ್ಟದ ಕಪ್ಪಲಿನಲ್ಲಿ ಅಂದರೆ 4:15 ಸಂದರ್ಭದ ಒಳಗಾಗಿ ಅಂತ್ಯಕ್ರಿಯೆ ನೆರವೇರಲಿದೆ. ಸಂಜೆ ಅಂದರೆ 4:15 ಸಂದರ್ಭದಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಅಂತ್ಯಕ್ರಿಯೆ ನಡೆಯಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಲಿದೆ. ನೋಡ್ತಾ ಇದ್ದೀರಿ ಆ ನೇರ ದೃಶ್ಯಾವಳಿಗಳನ್ನು. ಹರದನಹಳ್ಳಿಯತ್ತ ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಇನ್ನು ಬೆಳಗ್ಗೆಯಿಂದಲೂ ಕೂಡ, ಮುಂಜಾನೆಯಿಂದಲೂ ಕೂಡ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸರತಿ ಸಾಲಿನಲ್ಲಿ ಬಂದು ಬಹಳಷ್ಟು ಸಾಗರೋಪಾದಿಯಲ್ಲಿ ಸಾರ್ವಜನಿಕರು, ಗಣ್ಯಾತಿ ಗಣ್ಯರು ಮಾತೃಶ್ರೀ ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು. ಅದಾದ ನಂತರ ಈಗ ಅಂತಿಮ ಯಾತ್ರೆಯ ಮೆರವಣಿಗೆ 10 ಗ್ರಾಮಗಳತ್ತ ತೆರಳ್ತಾ ಇರುವಂತಹ ನೇರ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀರಿ. 10 ಹಳ್ಳಿಗಳಲ್ಲಿ ಈ ಅಂತಿಮ ಯಾತ್ರೆಯ ಮೆರವಣಿಗೆ ಸಾಗಲಿದೆ. ಬಹಳಷ್ಟು ಜನ ಕಂಬನಿ ಮಿಡಿತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಊರಿಗೂರೇ ಶೋಕ ಸಾಗರದಲ್ಲಿ ಮುಳುಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಅನ್ನದಾತೆ ಅನ್ನಪೂರ್ಣೇಶ್ವರಿ ಜೊತೆಗೆ ಬಹಳಷ್ಟು ಮಕ್ಕಳು ಮೊಮ್ಮಕ್ಕಳನ್ನು ಸಾಕಿ ಸಲಹಿದ ಹೆಗ್ಗಳಿಕೆ ಈಗ ಈ ತಾಯಿಯವರಿಗಿದೆ. ಮನೆಗೆ ಯಾರೇ ಬರಲಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ದೇವರ ಪೂಜೆ ಮಾಡಿದಂಥ ಪ್ರಸಾದವನ್ನು, ನೈವೇದ್ಯಗಳನ್ನು ಕೊಟ್ಟು ಜನರನ್ನು ಪ್ರೀತಿಯಿಂದ ಮಾತನಾಡಿಸಿ ಎಲ್ಲರನ್ನ ವಿಶ್ವಾಸದಿಂದ ಮಾತೃಶ್ರೀ ಚೆನ್ನಮ್ಮ ಅವರು ನಡೆಸ್ಕೊಂಡಂತಹ ರೀತಿ ಇವತ್ತು ಅನೇಕ ಜನರನ್ನ ಕಂಬನಿ ಇಡುವಂತೆ ಮಾಡಿಬಿಟ್ಟಿದೆ. ನೋಡ್ತಾ ಇದ್ರೆ ಎಲ್ಲರೂ ದುಃಖ ತಪ್ತರಾಗಿದ್ದಾರೆ, ಶೋಕದ ಮಡುವಿನಲ್ಲಿದ್ದಾರೆ. ಹೊಳೆನರಸೀಪುರದಿಂದ ಚೆನ್ನಮ್ಮರ ಅಂತಿಮ ಯಾತ್ರೆ ಸಾಗ್ತಾ ಇದೆ. 10 ಗ್ರಾಮಗಳತ್ತ ಮೆರವಣಿಗೆಗೆ ಅವಕಾಶ ಮಾಡಿಕೊಡಲಾಗಿದೆ. ರೋಪ್ ಮುಖಾಂತರ ಪೊಲೀಸರು ನಿರ್ದಿಷ್ಟ ಸ್ಥಳವನ್ನು ಮಾಡಿ ಅಂತಿಮ ಯಾತ್ರೆ ಆ ರಥವನ್ನು ಸಾಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಭದ್ರತೆಯನ್ನು ಕೊಡಲಾಗಿದೆ. ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಬಹಳಷ್ಟು ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜಿಲ್ಲಾಡಳಿತ ಕೂಡ ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಗಣ್ಯಾತಿ ಗಣ್ಯರು, VIP, VVIPಗಳು ಅಲ್ಲಿಗೆ ಬರುವಂಥ ಹಿನ್ನೆಲೆ ಬಹಳಷ್ಟು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, ಸೈಡ್ನಲ್ಲಿ ನಿಂತವರೆಲ್ಲ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನಮನ್ನಣೆಯನ್ನು ಪಡೆದುಕೊಳ್ಳೋದಿದೆಯಲ್ಲ, ಅವರೇನು ರಾಜಕೀಯದಲ್ಲಿ ಓಡಾಡಿ ಭಾಷಣಗಳನ್ನು ಮಾಡಿ ಜನರತ್ತ ಕೈ ಬೀಸಿ ಹೋದವರಲ್ಲ. ಮೌನ ದೇವತೆಯಾಗಿ, ಶಕ್ತಿ ದೇವತೆಯಾಗಿ ದೇವೇಗೌಡರ ಕುಟುಂಬದಲ್ಲಿ ಬೆನ್ನೆಲುಬಾಗಿ ಕಂಡಂಥ ಆ ಒಂದು ಸಂದರ್ಭಗಳು ಇವತ್ತು ಅವರನ್ನು ಹೊತ್ತು ಮೆರವಣಿಗೆ ಮಾಡುವಷ್ಟರ ಮಟ್ಟಿಗೆ ಅನೇಕ ಜಿಲ್ಲೆಗಳಿಂದ, ದೂರಗಳಿಂದ ತಾಯಿಯನ್ನು ನೋಡಬೇಕು, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮ ಪತ್ನಿಯನ್ನು, ದೊಡ್ಡಗೌಡ್ರ ಮನೆಯ ದೊಡ್ಡ ಸೊಸೆಯನ್ನು ನೋಡಬೇಕು ಅಂತ ಧಾವಿಸಿ ಬರ್ತಾ ಇದ್ದಾರೆ.